ಮೀಶೋದಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೆಲವು ಐಟಮ್ಗಳು ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿದ್ದೀನಿ. ಆದರೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ನಾನು ಏನು ಪ್ರಾಡಕ್ಟ್ಸ್ಗಳನ್ನ ತುಂಬ ಕಮ್ಮಿ ಬೆಲೆಗೆ ತೊಗೊಂಡೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈಗೊಂದು ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದರೊಳಗೆ ಏನಿದೆ ನೋಡೋಣ ಬನ್ನಿ. ಇದರ ಬೆಲೆಯನ್ನು ಕೊನೆಯಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾಂಡಲ್ಸ್. ಸ್ಯಾರಿಗೂ ಚೆನ್ನಾಗಿರುತ್ತೆ, ಡ್ರೆಸ್ ಹಾಕ್ಕೊಂಡಾಗಲೂ ಚೆನ್ನಾಗಿರುತ್ತೆ, ಚೂಡಿದಾರ್ ಅಥವಾ ಜೀನ್ಸ್ ಹಾಕ್ಕೊಂಡ್ರೂ ಮ್ಯಾಚ್ ಆಗುತ್ತೆ. ಇದು ಚೆನ್ನಾಗಿದೆ, ಎಷ್ಟು ಶೈನಿಂಗಾಗಿ ಹೊಳಿತಾ ಇದೆ ನೋಡಿ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಬನ್ನಿ. ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲಬಲ್ ಇದೆ. ಇದಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಬಾತ್ರೂಮ್ ರ್ಯಾಕ್ ಅಂತ ನೋಡಿ. ಶ್ಯಾಂಪೂ ಅಥವಾ ಏನಾದರೂ ಬಾಟಲ್ಸ್ಗಳಿದ್ರೆ ಇದನ್ನ ಮೇಲೆ ಇಡ್ಬೋದು. ಚೆನ್ನಾಗಿದೆ. ಇದೆಲ್ಲ ಸ್ಟೀಲ್ ರ್ಯಾಕ್ ಇದು. ಅದು ಒಂಥರ ವರ್ತ್ ಅನಿಸ್ತು. ಇದು ಸಹ ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್. ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂಥ ಪ್ರಾಡಕ್ಟ್ ಸಿಕ್ಕಿದ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ. ಇದು ಬ್ರಷ್ ಹೋಲ್ಡರ್. ನಾನು ಎಕ್ಸ್ಪೆಕ್ಟ್ ಮಾಡಿದೆ ತುಂಬ ದೊಡ್ಡದಾಗಿರುತ್ತೆ ಅಂತ, ಆದರೆ ಇದು ಚಿಕ್ಕದಾದಂತಹ ಪ್ರಾಡಕ್ಟ್. ಸೊ ಇದು ಬ್ರಷ್ ಹೋಲ್ಡರ್. ಕೆಲವೊಮ್ಮೆ ನಾವು ಹಾಗೇ ಇಟ್ಬಿಡ್ತೀವಿ ಬ್ರಷ್ಗಳನ್ನು, ಆಗ ಕಾಕ್ರೋಚ್ಗಳು ಬರೋದು, ಅದರ ಮೇಲ್ಗಡೆ ಕೂತ್ಕೊಳ್ಳೋದು ಅದೆಲ್ಲ ಮಾಡುತ್ತೆ. ಆದರೆ ಈ ಬ್ರಷ್ ಹೋಲ್ಡರ್ನಲ್ಲಿ ಒಂದು ಮುಚ್ಚಳ ಸಹ ಕೊಟ್ಟಿದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯಾದಂತಹ ಕಾಕ್ರೋಚ್ ಆಗಲಿ ಏನೋ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ರೀತಿ ಬ್ರಷ್ ಹೋಲ್ಡರ್ನ ನಾವು ಯೂಸ್ ಮಾಡ್ಬೋದು. ಬಂದ ಪ್ರಾಡಕ್ಟ್ಗಳಲ್ಲಿ ಎಲ್ಲದಕ್ಕಿಂತ ನನಗೆ ಇದು ಬ್ರಷ್ ಹೋಲ್ಡರ್ ತುಂಬಾ ಇಷ್ಟ ಆಯಿತು. ಹಿಂದುಗಡೆ ಅಂಟಿಸ್ಲಿಕ್ಕೆ ಅಂತಲೂ ಕೊಟ್ಟಿದ್ದಾರೆ, ಜೊತೆಗೆ ಮೊಳೆ ಕೂಡ ಕೊಟ್ಟಿದ್ದಾರೆ. ನೋಡಿ, ನಾನು ಇದನ್ನು ಬಾತ್ರೂಮ್ ರ್ಯಾಕ್ನ 108 ರೂಪಾಯಿಗೆ ತಗೊಂಡೆ. ಇಲ್ಲಿ ಈವನ್ ನಾವೇನಾದರೂ ಹ್ಯಾಂಗ್ ಮಾಡಲಿಕ್ಕೂ ಎಕ್ಸ್ಟ್ರಾ ಜಾಗ ಕೊಟ್ಟಿದ್ದಾರೆ. ಈ ಟೂತ್ ಬ್ರಷ್ ಹೋಲ್ಡರ್ನ 117 ರೂಪಾಯಿ ಕೊಟ್ಟು ತಗೊಂಡೆ. ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಇದು ಸೋಪ್ ಡಿಶ್ ಹೋಲ್ಡರು ತೊಗೊಂಡಿದ್ದೀನಿ. ಇದು ಸ್ಟೀಲ್ದು. ಆ್ಯಕ್ಚುಲಿ 113 ರೂಪಾಯಿ ಕೊಟ್ಟಿದ್ದೀನಿ. ಇದು ಈ ಒಂದು ಸ್ಯಾಂಡಲ್ಸ್ಗೆ ಬರೀ 129 ರೂಪಾಯಿ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ.